ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸೊ ನೀವು ಬಹಳ ಒಂದು ಮಾಹಿತಿಯನ್ನ ಕೇಳಿದ್ದೀರಿ. ನಾವು ಇಲ್ಲಿಯವರೇ ಧರ್ಮಸ್ಥಳ ಅಕ್ಕಪಕ್ಕದವರು ಲೋಕಲ್ ಆಗಿದ್ದುಕೊಂಡು ನಮಗೆ ಗೊತ್ತಿರುವಂತಹ ಒಂದು ಆ, ವಿಚಾರಗಳನ್ನ ನಿಮಗೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸ್ತೇನೆ. ನಾನು ವೀರೇಂದ್ರ ಹೆಗಡೆಯವರ ಪರಾನೂ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅಥವಾ ಸೌಜನ್ಯ ಕುಟುಂಬದ ಪರಾನೂ ಅಂತ ಮಾತಾಡ್ತಿಲ್ಲ. ಮೇಲ್ನೋಟಕ್ಕೆ ಧರ್ಮಸ್ಥಳ ಅನ್ನೋ ಕ್ಷೇತ್ರದಲ್ಲಿ ಬಹಳಷ್ಟು 30-40 ವರ್ಷಗಳಿಂದ ಇಂತಹ ಅಸಹಜ ಸಾವುಗಳು ತುಂಬಾ ಆಗ್ತಾನೇ ಇದೆ. ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅನಾಥ ಶವಗಳು ಪ್ರತಿ ವಾರ ಪತ್ತೆ ಆಗ್ತದೆ, ಅವಾಗ ಪತ್ತೆ ಆಗ್ತದೆ. ಮತ್ತೆ ಇದಕ್ಕಿಂತ ಮೊದಲು ಈ ಸೌಜನ್ಯ ಪ್ರಕರಣ ಆಗೋದಕ್ಕಿಂತ ತುಂಬಾ ವರ್ಷಗಳ ಮೊದಲು ಕೂಡ ಈ ತರದ ಘಟನೆಗಳು ಅಲ್ಲಿ ಆಗಿದೆ. ಅವರ ಪದ್ಮಲತಾ ಅಂತ ಇರ್ಬೋದು, ಇನ್ನು 3-4 ಹೆಣ್ಣು ಮಕ್ಕಳದ್ದು ಈ ತರ ಪ್ರಾಬ್ಲಮ್ಸ್ಗಳು ಆಗಿದೆ. ಬಟ್ ಅವಾಗೆಲ್ಲ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಹೋರಾಟಗಳು ನಡೆದು ಅಲ್ಲಿಗೆ ಸುಮ್ಮನಾಗ್ತಾ ಇತ್ತು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಯಾರು ಆಡಳಿತ ಮಾಡ್ತೀರಾ ಅವರ ವಿರುದ್ಧವಾಗಿ ಯಾವುದೇ ಕಂಪ್ಲೇಂಟ್ಗಳು ಸ್ಟೇಷನ್ ಅಲ್ಲಿ ತಗೊಳ್ತಾನೆ ಇರಲಿಲ್ಲ. ಮತ್ತೆ ತುಂಬಾ ಪ್ರಭಾವಿಗಳು, ಅದರಿಂದಾಗಿ ಯಾವ ಕೇಸು ನಡೆಯದೇ ಇದ್ದರಿಂದ ಬಡವನ ಕೂಗು ದವಡೆಗೆ ಮೂಲ ಅಂತ ಹೇಳ್ತಾರಲ್ಲ, ಆ ತರ ಸ್ವಲ್ಪ ಹೋರಾಟ ಎಲ್ಲ ಮಾಡಿ ತಣ್ಣಗಾಗ್ತಿದ್ರು. ಬಟ್ ಈಗ ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ಚೆನ್ನಾಗಿ ಇರುವುದರಿಂದ ಅದು ವರ್ಲ್ಡ್ ವೈಡ್ ನ್ಯೂಸ್ ಹೋಗಿ ಎಲ್ಲಾ ಕಡೆಯಿಂದ ಅದೊಂದು ಹೆಣ್ಣು ಮಗಳಿಗೆ, ಈಗ ಧರ್ಮಸ್ಥಳ ಅಂತ ಹೇಳಿದ್ರೆ ಅದೊಂದು ಕ್ಷೇತ್ರ ಮಾತ್ರ, ಅದೊಂದು ಗ್ರಾಮ, ಅದೊಂದು ಊರದು. ಅಲ್ಲಿ ದೇವಸ್ಥಾನ ಇರೋದ್ರಿಂದ ಆ ದೇವಸ್ಥಾನಕ್ಕೆ ಧರ್ಮಸ್ಥಳ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಅಲ್ಲಿ ಇರುವಂತದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ, ಕೋಟ್ಯಾಂತರ ಭಕ್ತರು ಅಲ್ಲಿಗೆ ಬರ್ತಾರೆ. ಬೇಸಿಕಲಿ ಅದು ಜೈನ ಸಮುದಾಯದ ದೇವಸ್ಥಾನ ಅಲ್ಲ, ಅದು ನಮ್ಮ ಹಿಂದೂಗಳ ದೇವಸ್ಥಾನ. ಅದು ಅದರ ಆಡಳಿತ ಈಗ ಜೈನ ಸಮುದಾಯದವರು ವೀರೇಂದ್ರ ಹೆಗಡೆ ಅವರು ಆಡಳಿತಾಧಿಕಾರಿ ಆಗಿದ್ದಾರೆ. ಅಲ್ಲಿಗೆ ಅವರ ಧರ್ಮಾಧಿಕಾರಿ ಅಂತ ಕರೀತಾರೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಯಾಕೆ ವೀರೇಂದ್ರ ಹೆಗಡೆ ಈಗ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಯಾರು ಆರೋಪ ಮಾಡ್ತಾ ಇಲ್ಲ, ಅದೆಲ್ಲ ಇವರು ಸೃಷ್ಟಿ ಮಾಡ್ಕೊಳ್ತಾ ಇರುವಂತದ್ದು. ಧರ್ಮಸ್ಥಳದಲ್ಲಿ ಸೌಜನ್ಯ ಹತ್ಯೆ ಆಯಿತು ಅಂತ ಹೇಳಿದಾಗ ಅದನ್ನ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳೋದು ಸುಳ್ಳು. ಧರ್ಮಸ್ಥಳ ಅನ್ನೋ ಗ್ರಾಮ, ಅದು ಆ ಗ್ರಾಮದಲ್ಲಿ ಆದದ್ರಿಂದ ಧರ್ಮಸ್ಥಳ ಅನ್ನೋ ಹೆಸರು ಬಂದಿದೆ. ಅದು ಬಿಟ್ಟು ಕ್ಷೇತ್ರಕ್ಕಾಗಲಿ ಅಲ್ಲಿಯ ದೇವರುಗಳಿಗಾಗಲಿ ಅಲ್ಲಿ ಯಾವುದೇ ಯಾರು ಕೂಡ ಆಪಾದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲರೂ ನಂಬುವಂತ ದೇವರದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ. ಈಗ ಅಲ್ಲಿ ಆಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಇದು ಮೊದಲಿಂದನೂ ಆ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಆಗ್ತಾ ಇದ್ದಂತ ಇಂತಹ ಅಸಹಜ ಸಾವುಗಳು ಎಲ್ಲಾನು ಒಟ್ಟಾಗಿ ಇವಾಗ ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಒಂದು ಬಲವಾದ ಹೋರಾಟ ಆಗ್ತಿದೆ. ಸೋಷಿಯಲ್ ಮೀಡಿಯಾ ಮೂಲಕ ವರ್ಲ್ಡ್ ವೈಡ್ ಅದು ಸುದ್ದಿಯಾಗಿ ಎಲ್ಲಾ ಕಡೆಯಿಂದ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಆದರೆ ಯಾವಾಗ ಈ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಸಂತೋಷ್ ರಾವ್ ಏನಿದ್ದಾನೆ ಅವ ನಿರಪರಾಧಿ ಅಂತೇಳಿ ಸಿಬಿಐ ಕೋರ್ಟ್ ಬಿಡುಗಡೆ ಮಾಡಿದ ನಂತರ ಈಗ ಹೋರಾಟ ಮತ್ತೆ ತುಂಬಾ ಜೋರಾಗಿ ಆಗ್ತಾ ಇದೆ. ಸೊ ಹಾಗಾದ್ರೆ ಇದನ್ನ ಮಾಡಿಸಿದವರು ಯಾರಂದ್ರೆ, ಮೊದಲಿಂದನೂ ಗೊತ್ತಿತ್ತು ಎಲ್ಲರಿಗೂ ಇದರ ಹಿಂದೆ ಇಂಥವರ ಕೈವಾಡ ಇದೆ ಅಂತೇಳಿ. ಆದ್ರೆ ಆ ಒಂದು ಕೂಗು, ಇಂಥವರ ಕೈವಾಡ ಇದೆ ಅನ್ನೋ ಕೂಗು ಏನಿದೆ ಅದನ್ನ ಸದ್ದಡಗಿಸುವ ಕೆಲಸ ವ್ಯವಸ್ಥಿತವಾಗಿ ಆಗ್ತಾ ಇತ್ತು. ಯಾಕಂದ್ರೆ ಪ್ರಭಾವಿಗಳು ಮತ್ತೆ ಹಣ ಇರುವವರು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ತುಂಬಾ ಜನ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆ ಒಂದು ಹೋರಾಟದ ಒಂದು ನಾಯಕತ್ವವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಗೊಳ್ತಾ ಇದ್ದಾರೆ. ಅಂದ್ರೆ ಮೊದಲಿಂದ ಆ ವ್ಯಕ್ತಿ ಹಿಂದೂ ಜಾಗರಣ ವೇದಿಕೆ ಇದರಲ್ಲೆಲ್ಲ ತುಂಬಾ ಮುಂಚೂಣಿಯಲ್ಲಿದ್ದಂತ ನಾಯಕ. ಆಮೇಲೆ ಅವರಿಗೆ ಅದರ ತತ್ವ ಸಿದ್ಧಾಂತಗಳಿಂದ ಅವರಿಗೆ ಏನೋ ಬೇಸರ ಆಗಿ ಅವರನ್ನ ಅದರಿಂದ ಹೊರಗಿಟ್ಟ ನಂತರ ಅವರು ಸ್ವಂತವಾದ ಈಗ ಇದೇನೋ ಒಂದು ಹಿಂದೂ ಜಾಗರಣ ವೇದಿಕೆ ಅಂತ ಕಟ್ಕೊಂಡು ಅವರು ಅದರ ನಾಯಕರಾಗಿದ್ದವರು. ಹಿಂದೂ ಪರ ಹೋರಾಟಗಳ ಸಂದರ್ಭಗಳಲ್ಲಿ ಅವರ ಮೇಲೆ ಕೆಲವೊಂದಷ್ಟು ಕೇಸುಗಳಾಗಿದೆ. ರೌಡಿ ಶೀಟ್ ಓಪನ್ ಮಾಡಲಿ, ಇದೆಲ್ಲ ನಮ್ಮ ಹಿಂದೂ ಧರ್ಮದ ಹೋರಾಟದಲ್ಲಿ ಅವರಿಗೆ ಸಿಕ್ಕಿದಂತ ಕೇಸುಗಳು. ಅದಲ್ಲದೆ ವೈಯಕ್ತಿಕವಾಗಿ ಅವರು ಯಾರ ಮೇಲೆ ಹೊಡಿಬೇಡಿ ಮಾಡಿಕೊಂಡು ಅವರಿಗೆ ರೌಡಿ ಶೀಟರ್ ಪಟ್ಟ ಎಲ್ಲ ಸಿಕ್ಕಿದ್ದಲ್ಲ. ಅದರ ನಂತರ ಅವರು ಅವರದೇ ದಾರಿಯಲ್ಲಿ ಹುಡುಗರನ್ನ ಇಟ್ಟುಕೊಂಡು ಅವರು ಹೋರಾಟಗಳೆಲ್ಲ ಇದ್ದವರು. ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಅವ್ರನ್ನ ವಿನಾಕಾರಣ ಎಳ್ಕೊಂಡ್ ಬಂದ್ರು. ಯಾಕಂದ್ರೆ ಈ ದೊಡ್ಡವರು ಅಂತ ಹೇಳಿದವರು ಏನಿದ್ದಾರೆ ಅವರು ಇವರ ಮೇಲೆ FIR ಹಾಕಿ ಇವರು ಬಯಸಿ ಬಂದದ್ದಲ್ಲ ಆ ಹೋರಾಟಕ್ಕೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಸೊ ಅವರನ್ನ ಆ ಹೋರಾಟಕ್ಕೆ ಇಳಿಸಲಾಯಿತು. ಇಳಿಸಿದ ನಂತರ ಈಗ ಅವರ ಆ ಹೋರಾಟದ ನಾಯಕತ್ವವನ್ನ ತಗೊಂಡಿದ್ದಾರೆ. ಸೊ ಈಗ ಸೌಜನ್ಯ ಪರವಾಗಿ ಒಂದು ಅವರ ನಾಯಕತ್ವದಲ್ಲಿ ಹೋರಾಟ ಆಗ್ತಿದೆ. ಧರ್ಮಸ್ಥಳ ಆ ಗ್ರಾಮದಲ್ಲಿ ಅದು ಆಗಿದೆ, ಅದರಲ್ಲಿ ಪ್ರಭಾವಿಗಳ ಕೈವಾಡ ಇದ್ದಾರೆ ಅಂತೇಳಿ ಅವರ ಪ್ರಭಾವಿಗಳ ಹೆಸರು ಸಮೇತ ಬಹಿರಂಗ ಪಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಭಾವಿಗಳು ಏನ್ ಮಾಡಿದ್ದಾರೆ ಅಂತೇಳಿ, ನೋಡಿ ಇವನು ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧವಾಗಿ ಅವರ ಅಡಗಿಸ್ಲಿಕ್ಕೆ, ಅಂದ್ರೆ ಈ ಹೋರಾಟದ ಸದ್ದನ್ನ ಅಡಗಿಸ್ಲಿಕ್ಕೋಸ್ಕರ ಅದನ್ನ ಅವರ ಹೇಳಿಕೆಗಳನ್ನ ಉಲ್ಟಾ ತಕೊಂಡು ಅವರ ಮೇಲೇನೆ ಜನ ತಿರುಗಿ ಬೀಳುವ ಹಾಗೆ ಮಾಡಿ, ಇವರು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಇವರು ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಅಣ್ಣಪ್ಪನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಎನ್ನುವಂತ ಈ ಹೋರಾಟಗಾರರ ಸದ್ದಡಗಿಸುವ ಪ್ರಯತ್ನ ಆಗ್ತಾ ಇದೆ. ನೀವು ಹೇಳಿದಾಗೆ ಸೌಜನ್ಯ ನಿಮ್ಮ ತಂಗಿ ತರ ಅಂತ ನೀವು ಹೇಳಿದಿರಿ, ಮತ್ತು ಉತ್ತರ ಕರ್ನಾಟಕದಲ್ಲಿ ಈ ತರ ಆದ್ರೆ ನಾವು ಬಿಡ್ತಾನೆ ಇರಲಿಲ್ಲ ಅಂತ ನೀವು ಹೇಳಿದಿರಿ. ಅದರ ವಾಸ್ತವ ತಿಳ್ಕೊಳ್ಳಿಕ್ಕೆ ತಾವು ವಾಯ್ಸ್ ಮೆಸೇಜ್ ಹಾಕಿದಿರಿ. ತುಂಬಾ ಧನ್ಯವಾದಗಳು. ಮೇಲ್ನೋಟ
ಹೋರಾಟಕ್ಕೆ ಇಲ್ಲಿ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ ಏನು ಅಂದ್ರೆ, ಈ ಸೌಜನ್ಯ ಪ್ರಕರಣ ಅದು ಒಬ್ಬ ವ್ಯಕ್ತಿಯಿಂದ ಆದದಲ್ಲ. ಆ ಹೆಣ್ಣು ಮಗಳ ಅವತ್ತು ಅನುಭವಿಸಿದ ಪರಿಸ್ಥಿತಿ ನೋಡಿದ್ರೆ, ಆ ಡೆಡ್ ಬಾಡಿಯ ಮೇಲೆ ಆಗಿರುವಂತಹ ಅನಾಚಾರಗಳು, ಅತ್ಯಾಚಾರ ನೋಡಿದ್ರೆ ಗೊತ್ತಾಗ್ತದೆ ಇದು ಒಬ್ಬರಿಂದ ಅಲ್ಲ. ಮತ್ತು ಕೆಲವೊಂದು ಘಟನೆಗಳನ್ನ ನೋಡಿದ ಪ್ರತ್ಯಕ್ಷದರ್ಶಿಗಳೆಲ್ಲ ಹೇಳುವ ಪ್ರಕಾರ ಅದು ಒಬ್ಬರಿಂದ ಆಗಿದ್ದು ಅಲ್ಲವೇ ಅಲ್ಲ. ಆದ್ರೂ ಕೂಡ ಒಬ್ಬನ ಮೇಲೆ ಗೂಬೆ ಕೂರಿಸಿ ಅವನನ್ನ ಜೈಲಿಗೆ ಅಟ್ಲಾಗಿತ್ತು. 6 ವರ್ಷ ಜೈಲಲ್ಲಿದ್ದ, ಆಮೇಲೆ ಜಾಮೀನ್ ಮೇಲೆ ಬಂದ, ಈಗ ಅವನನ್ನ ಖುಲಾಸೆಗೊಳಿಸಿದೆ. ಸೊ ಇವಾಗ ಅಂತೂ ಕನ್ಫರ್ಮ್ ಆಯ್ತು ಅವ ಅಲ್ಲ. ಸೊ ಇವಾಗ ಹೋರಾಟ ಜೋರಾಗಿದೆ. ನಾವು ಅವತ್ತೇ ಹೇಳ್ತಾ ಇದೀವಿ ಅವ ಅಲ್ಲ, ಇದರ ಹಿಂದೆ ಇಂಥವ್ರು ಇರುವಂತದ್ದು ಅಂತ. ಬಟ್ ಆ ಇಂಥವರು ಅಂತ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವರ ವಿರುದ್ಧವಾಗಿ ಯಾವುದೇ ಕೇಸ್ ಇವತ್ತಿಗೂ ತೆಕೊಳ್ತಾ ಇಲ್ಲ. ಅದನ್ನ ಪ್ರಭಾವಿಗಳು ಮುಚ್ಚಿ ಹಾಕ್ತಾ ಇದ್ದಾರೆ. ಈಗ ಅವರ ವಿರುದ್ಧ ಮಾತಾಡ್ಲಿಕ್ಕೆ ಕೂಡ ಬಾರದು ಅನ್ನೋ ಪ್ರತಿ ಒಂದು ಕೇಸ್ ಹಾಕಿದ್ರೆ ಇಮಿಡಿಯೇಟ್ ಅದಕ್ಕೆ ತಡೆಯಾಜ್ಞೆ ತರ್ತಾ ಇದ್ದಾರೆ. ಯಾವುದನ್ನೊಂದು ಫ್ಲಕ್ಸ್ ಹಾಕುವಾಗಿಲ್ಲ, ಅವರ ವಿಚಾರ ಎತ್ತುವಾಗಿಲ್ಲ, ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡುವಾಗಿಲ್ಲ, ಎಲ್ಲದಕ್ಕೂ ಕೋರ್ಟಿಂದ ತಡೆಯಾಜ್ಞೆ ತರ್ತಾ ಇದ್ದಾರೆ. ಈಗ ನನ್ನನ್ನು ಸೇರಿಸಿ ಸಾಮಾನ್ಯ ಜನರ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗೇನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಲ್ಲಿಯ ಧರ್ಮಾಧಿಕಾರಿಗಳ ಬಗ್ಗೆ ಇಷ್ಟೊಂದು ಆರೋಪಗಳು ಬರ್ತಾ ಇದೆ. ಒಬ್ರು ಧರ್ಮಾಧಿಕಾರಿಗಳು ಅವರ ಗೌರವವನ್ನ ಉಳಿಸ್ಕೊಳ್ಬೇಕು, ಕ್ಷೇತ್ರದ ಘನತೆಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಅವರು ನೇರವಾಗಿ ಈ ಹೋರಾಟಕ್ಕೆ ಧುಮುಕಬೇಕು. ಧುಮುಕಿ ಈಗ ನೋಡಿ, ನನ್ನ ಮೇಲೆ ಆರೋಪ ಬರ್ತಾ ಇದೆ, ನಮ್ಮ ಕುಟುಂಬದವರ ಮೇಲೆ ಆರೋಪ ಬರ್ತಾ ಇದೆ, ನಮ್ಮ ಕ್ಷೇತ್ರದ ಮೇಲೆ ಆರೋಪ ಬರ್ತಾ ಇದೆ, ಮತ್ತು ಆ ಕ್ಷೇತ್ರ ವ್ಯಾಪ್ತಿಯಲ್ಲೇ ನಡೆದಂತ ಘಟನೆ ಅದು. ಸೊ ಅದರಿಂದ ಈ ಹೆಸರು ಎತ್ತಿದ್ರೆ, ಧರ್ಮಸ್ಥಳ ಹೆಸರು ಎತ್ತಿದ ತಕ್ಷಣ ಅದು ದೇವಸ್ಥಾನದ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಅಂತ ಅವರು ಸ್ವತಃ ಮನಗಂಡು ಅವರೇ ಮುಂದಾಳತ್ವ ವಹಿಸಬೇಕಾಗಿತ್ತು. ನಾವೇ ಬರ್ತೀವಿ ಈ ಹೋರಾಟಕ್ಕೆ, ನಿಜವಾಗಿ ಯಾರು ಮಾಡಿದ್ದಾರೆ, ಈ ಆರೋಪಿಗಳು ಯಾರು, ಇದನ್ನ ಮಾಡಿದವರು ಯಾರು, ಅದು ಪತ್ತೆ ಆಗಲಿ. ಪತ್ತೆ ಆದ್ರೆ ಮಾತ್ರ ಇದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಸಿಗುತ್ತೆ. ಅಲ್ಲಿ ತನಕ ಈ ಜನ ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರು ಹೇಳಿದ್ ನಂಬಬೇಕಾ, ಇವ್ರು ಹೇಳಿದ್ ನಂಬಬೇಕಾ ಅಂತ ಈ ಕೆಲಸಕ್ಕೆ ಧರ್ಮಾಧಿಕಾರಿಗಳೇ ಇಳಿಬೇಕಾಗಿತ್ತು. ಆದರೆ ಇಷ್ಟು ಸಮಯದಿಂದ ಇಷ್ಟೊಂದು ತೀವ್ರ ತರದ ಹೋರಾಟಗಳು ನಡೀತಾ ಇದ್ರು ಧರ್ಮಾಧಿಕಾರಿಗಳು ಇವತ್ತಿನ ತನಕನೂ ಬಾಯಿ ಮುಚ್ಚಿ ಕೂತಿರೋದು ಏನಾಗ್ತಿದೆ, ಎಲ್ಲೋ ಒಂದ್ ಕಡೆ ಅವರ ಅಭಿಮಾನಿಗಳಿಗೆ ಕೂಡ ಅವರ ಮೇಲೆ ಡೌಟ್ ಬರುವ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಕೂಡ ಅವರ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ಗೌರವ ಇದೆ, ಅವರೊಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ. ಸೊ ಈಗ ಅವರೇನಾದ್ರೂ ಈ ಮಹೇಶ್ ಶೆಟ್ಟಿ ತಿಮರೋಡಿಯ ಬದಲು ಅವರೇ ಯಾಕೆ ನೇತೃತ್ವ ವಹಿಸಬಾರದು? ಅವರದೇ ಒಂದು ಊರಿನ ಹೆಣ್ಣು ಮಗಳು, ಅವರದೇ ಮನೆಯ ಹೆಣ್ಣು ಮಗಳಿದ್ದಾಗೆ ಕ್ಷೇತ್ರ ವ್ಯಾಪ್ತಿ ಅಂತ ಹೇಳಿದ್ರೆ ಅವ್ರು ಯಾಕೆ ಮುಂದೆ ಬರ್ತಾ ಇಲ್ಲ? ಅದರಿಂದಾಗಿ ನಮ್ಮಂತಹ ಅವರ ಮೇಲೆ ಗೌರವ ಇಟ್ಟಂತ ವ್ಯಕ್ತಿಗಳಿಗೆ ಕೂಡ ಅವರ ಮೇಲೆ ಎಲ್ಲ ಒಂದ್ ಕಡೆ ಅಪನಂಬಿಕೆ ಬರ್ತಾ ಇದೆ. ಈಗ ಒಬ್ಬ ವ್ಯಕ್ತಿಗಳ ಮೇಲೆ ಸಾವಿರಾರು ಲಕ್ಷಾಂತರ ಜನ ಆರೋಪ ಮಾಡುವಾಗ ನಿಜವಾಗೂ ಆ ಆರೋಪದಲ್ಲಿ ಅವ್ರ ನಿರಪರಾಧಿ ಅಥವಾ ಅವ್ರದ್ದು ಏನು ಕೈವಾಡ ಇಲ್ಲ ಅಂದ್ಮೇಲೆ ಅವರೇ ಮುಂದೆ ಬರ್ಬೇಕಲ್ವಾ? ನೀವು ಬನ್ನಿ ಕೇಸ್ ಮರು ತನಿಖೆ ಮಾಡ್ಬೇಕಾ? ನಾನೇ ಹೇಳ್ತೇನೆ, ಈಗ ಧರ್ಮಾಧಿಕಾರಿಗಳು ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಅವರಿಗೆ ಕೇಂದ್ರ ಮಟ್ಟದಿಂದ ಒಳ್ಳೆ ಹಿಡಿತಾ ಇದೆ, ರಾಜ್ಯ ಸರ್ಕಾರ ಎಲ್ಲ ಕಡೆ ಹಿಡಿತಾ ಇದೆ. ಅವರೊಂದು ಮಾತು ಹೇಳಿದ್ರೆ, ಸೊ ಇದು ನಮ್ಮ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ, ದೇವಸ್ಥಾನದ ಮೇಲೆ ಆರೋಪಗಳು ಬರ್ತಾ ಇದೆ, ನಮ್ಮ ಕುಟುಂಬದ ಮೇಲೆ ಆರೋಪ ಬರ್ತಾ ಇದೆ, ಈಗ ತಕ್ಷಣ ಈ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಉನ್ನತ ಮಟ್ಟದ SIT ಇನ್ನೊಂದು ರಚನೆ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಏನಾದ್ರೂ ಈಗ ಧರ್ಮಾಧಿಕಾರಿಗಳು ಹೇಳಿದ್ರು ಅಂತ ಹೇಳಿದ್ರೆ ಮತ್ತೆ ಅವರ ಮೇಲಿರುವ ಗೌರವ ಜಾಸ್ತಿ ಆಗ್ತದೆ, ಅವರನ್ನ ಸಪೋರ್ಟ್ ಮಾಡೋ ಜನಗಳು ಜಾಸ್ತಿ ಆಗ್ತಾರೆ. ಆದರೆ ಈಗ ಅವರ ಕಡೆಯಿಂದ ಪ್ರಭಾವಿಗಳಿಗೆ, ನೀವು ಮೊನ್ನೆ ಉಜಿರೆಲಾದ ಸಮಾವೇಶ ನೋಡಿರ್ಬೋದು, ಸೌಜನ್ಯ ಕುಟುಂಬವನ್ನ ಹೊಡಿಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ ಮೇಲೆ ಅದು ಧರ್ಮಸ್ಥಳದಿಂದ ಪ್ರಭಾವಿತರಾದಂತ ಏನು ಭಕ್ತ ವೃಂದ ಅಂತ ಹೇಳಿಕೊಂಡ ಹೆಸರಲ್ಲಿ ಬಂದಂತ ವ್ಯಕ್ತಿಗಳು, ಧರ್ಮಸ್ಥಳದ ಭಕ್ತ ವೃಂದದವರು ಈ ತರ ಹೋರಾಟ ನ್ಯಾಯ ಕೇಳ್ಕೊಂಡು ಹೋದವ್ರನ್ನ ಹೊಡೆದು ಕೂರಿಸುವ ಕೆಲಸ ಮಾಡಿದ್ರೆ ಜನ ನಾರ್ಮಲ್ ಆಗಿ ಹಾಗಾದ್ರೆ ಇವರೇ ಇದನ್ನ ಮಾಡಿಸ್ತಾ ಇರೋದು, ಸೌಜನ್ಯನ ಅತ್ಯಾಚಾರ ಕೂಡ ಇವರೇ ಮಾಡಿಸಿದ್ವು ಅನ್ನುವಂಥ ಜನರ ಊಹಾಪೋಹ ನಿಜ ಆಗುವಂತ ಕಾಲ ಬರ್ತದೆ. ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ನಾನು ಧರ್ಮಾಧಿಕಾರಿಗಳ ಪರನೂ ಅಲ್ಲ, ಮಹೇಶ್ ಶೆಟ್ರು ಹೋರಾಟಗಾರರ ಪರನೂ ಅಲ್ಲ. ನಾನೊಬ್ಬ ನಾಗರಿಕನಾಗಿ ಮತ್ತು ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಒಪಿನಿಯನ್ ಇಷ್ಟೇ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಅಂತ ಹೇಳಿದ್ರೆ ಯಾರ ಮೇಲೆ ಈಗ ಆರೋಪ ಇದೆ ದೊಡ್ಡವರ ಮೇಲೆ, ಆ ದೊಡ್ಡವರು ಮುಂದೆ ಬರಬೇಕು. ನಮ್ಮ ಮೇಲೆ ಆರೋಪ ಬಂದಿದೆ, ನಾನೇ ಮುಂದೆ ನಿಲ್ತೀನಿ, ನಾನೇ ಇದರ ನೇತೃತ್ವ ವಹಿಸ್ತೀನಿ, ಇದಕ್ಕೊಂದು ನ್ಯಾಯ ಸಿಗ್ಲಿ, ಯಾರು ಮಾಡಿದ್ದಾರೆ ಅಂತ ಅದು ಪ್ರೂವ್ ಆಗಲಿ ಅಂತ ಹೇಳಿ ಅದಕ್ಕೊಂದು ಆ ಹೋರಾಟಕ್ಕೆ ಅವರೊಂದು ಮುನ್ನುಡಿ ಬರೆದ್ರೆ ಮಾತ್ರ ಇದಕ್ಕೊಂದು ಅಂತ್ಯ ಸಿಗುತ್ತೆ. ಅದು ಬಿಟ್ರೆ ಏನಾಗುತ್ತೆ, ಜನ ಗೊಂದಲಕ್ಕೆ ಬಿದ್ದು ಸ್ವಲ್ಪ ಜನ ಅವರ ಪರ, ಸ್ವಲ್ಪ ಜನ ಇವರ ಪರ. ಇದೇನಾಗುತ್ತೆ ಅಂತ ಹೇಳಿದ್ರೆ ಮಣಿಪುರದಲ್ಲಿ ಏನ್ ಘಟನೆ ಆಗ್ತಾ ಇದೆ ಅದು ಸ್ವಲ್ಪ ದಿನದಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಕರ್ನಾಟಕದಲ್ಲಿ ಆದ್ರೂ ಇದು ಏನು ಇದಿಲ್ಲ, ಏನು ನಾವು ಆಶ್ಚರ್ಯ ಪಡಬೇಕಾದ್ದಿಲ್ಲ. ಆ ತರದ ಸಿಚುವೇಶನ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಲೋಕಲ್ಸ್ ಆಗಿ ನಮ್ಗೆ ತಿಳಿದಿದ್ದನ್ನ ನಿಮಗೆ, ಅಂದ್ರೆ ನಾವೇನು ವಾಸ್ತವ ಇಲ್ಲಿ ನಡೀತಾ ಇದೆ ಅದನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನನ್ನದು ಅಂತಲ್ಲ, ತುಂಬಾ ಜನರ ಇವತ್ತು ಬಲವಾದ ಒಪಿನಿಯನ್ ಏನು ಅಂತ ಹೇಳಿದ್ರೆ, ಯಾರ ಮೇಲೆ ಆರೋಪ ಇದೆ ಈಗ ಅವ್ರು ಮುಂದೆ ಬರಬೇಕು, ಆ ದೊಡ್ಡವರು ಮುಂದೆ ಬಂದು ಈ ತನಿಖೆಗೆ ಅವರೇ ಆಗ್ರಹಿಸಬೇಕು. ಅದು ನಿಜ ಕೂಡ, ಯಾಕಂದ್ರೆ ಈ ಆಗ್ರಹದಲ್ಲಿ ನ್ಯಾಯ ಕೂಡ ಇದೆ. ಸೊ ಅದನ್ನ ಅವ್ರು ಮಾಡ್ಲಿ, ಅವ್ರು ಮಾಡುವ ತನಕ ಈ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ. ಅಲ್ಲಿ ಈಗ ನಾಳ್ದು ಇಲ್ಲಿ ಎಲ್ಲಾ ಕಡೆ ಈಗ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು, ಸಮಾವೇಶಗಳು ಏರ್ಪಡಿಸಲಾಗಿದೆ.
ಆಗಿದೆ, ಸೌಜನ್ಯ ಪರವಾಗಿ ನ್ಯಾಯ ಬೇಕು ಅಂತ. ಈಗ ನಿಧಾನಕ್ಕೆ ವಾಸ್ತವಾಂಶ ಗೊತ್ತಾಗಿ ಬೇರೆ ಬೇರೆ ಸಂಘಟನೆಯವರೆಲ್ಲ ಇದಕ್ಕೆ ಏನು ಬೆಂಬಲ ಸೂಚಿಸ್ತಾ ಇದ್ದಾರೆ. ಸೊ ಹೋರಾಟ, ನ್ಯಾಯಯುತವಾಗಿ ಹೋರಾಟ ಮಾಡುವವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಆ ದಬ್ಬಾಳಿಕೆ ಮಾಡುವವರ ಮೇಲೆ ಇದ್ದಂತ ಗೌರವ ನಮಗೆ ಕಮ್ಮಿ ಆಗುತ್ತೆ. ಸೊ ಅದೊಂದೇ ನಾವು ಹೇಳುವಂಥದ್ದು. ನಾವು ಇವತ್ತಿಗೂ ದೊಡ್ಡವರನ್ನ ಪೂಜ್ಯರು ಅಂತ ಹೇಳ್ತೇವೆ, ಅವರು ದೊಡ್ಡವರಿದ್ದಾರೆ, ಅವ್ರನ್ನ ನಾವು ಗೌರವಿಸ್ತೇವೆ. ಕ್ಷೇತ್ರದ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ಮೇಲೆ ಇರುವ ನಂಬಿಕೆ ಅಚಲವಾದದ್ದು ಎಲ್ಲರಿಗೂ. ಸೊ ಅಲ್ಲಿ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಯಾರೂ ತರ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಆದ ಸೌಜನ್ಯ ಘಟನೆ ಅಂತ ಹೇಳಿದ ತಕ್ಷಣ ಅದು ದೇವಸ್ಥಾನಕ್ಕೆ ಹೇಳುದು ಅಂತ ಅವರೇ ಮೈ ಮೇಲೆ ಹೇಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗುದಿಲ್ಲ. ಧರ್ಮಸ್ಥಳ ಅನ್ನೋದೊಂದು ಗ್ರಾಮ, ಅದು ದೇವಸ್ಥಾನ ಮಾತ್ರ ಅಲ್ಲ. ಆ ಗ್ರಾಮದಲ್ಲಿ ಇವತ್ತು ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಆ ಗ್ರಾಮದಲ್ಲಿ ಏನಾದ್ರು ಘಟನೆ ನಡೆದ್ರೆ ಅದಕ್ಕೆ ಧರ್ಮಸ್ಥಳ ಅಂತಾನೆ ಹೇಳಬೇಕಾಗುತ್ತೆ. ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ದೇವಸ್ಥಾನವನ್ನ ಅಪಚಾರ ಮಾಡಿದ್ರು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವರಷ್ಟು ದೊಡ್ಡ ಮೂರ್ಖರು ಬೇರೆ ಯಾರೂ ಇಲ್ಲ. ಸೊ ನಮ್ಮ ಆಗ್ರಹ ಅಂದ್ರೆ ಎಲ್ಲರ ಆಗ್ರಹ ಒಂದೇ, ಮೇಲ್ನೋಟಕ್ಕೆ ನೋಡುವರದು. ಅದೊಂದು ಹೆಣ್ಣು ಮಗು, ಅವರ ಫೋಟೋಗಳೆಲ್ಲ ನೋಡೋಕ್ಕಾಗ್ತಾ ಇಲ್ಲ. ಅದಕ್ಕೊಂದು ನ್ಯಾಯ ಸಿಗಬೇಕು. ಯಾರ ಮೇಲೆ ಆರೋಪ ಇದೆ ಅವರೀಗ ಮುಂದೆ ಬಂದ್ರೆ ಅವರಿಂದ ಸಾಧ್ಯ ಇದೆ ಇದನ್ನ ತನಿಖೆ ಮಾಡಿಸ್ಲಿಕ್ಕೆ. ಅವರು ಎಲ್ಲಿ ಕೇಂದ್ರ ಸರ್ಕಾರದಿಂದ ಹಿಡಿದು ಎಲ್ಲಾ ಅಧಿಕಾರ ಅವರಿಗೆ ಇರೋದ್ರಿಂದ ಅವರ ಕೈಲಿ ಸಾಧ್ಯ ಇದೆ, ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಜವಾದ ಅಪರಾಧಿಗಳು ಯಾರಂತ ಪತ್ತೆ ಹಚ್ಚೋದು ಖಂಡಿತವಾಗಿಯೂ ಸಾಧ್ಯ ಇದೆ. ಅದಕ್ಕೆ ಅವರೇ ಮುಂದೆ ಬಂದ್ರೆ ಅವರ ಮೇಲಿದ್ದ ಗೌರವ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.